ನೇಪಾಳದಲ್ಲಿ ಭಾರೀ ಭೂಕಂಪಕ್ಕೆ 53 ಮಂದಿ ಬಲಿಯಾಗಿದ್ದಾರೆ. ಭೂಕಂಪನದಿಂದ ಹಲವರಿಗೆ ಗಂಭೀರವಾದಂತಹ ಗಾಯಗಳಾಗಿದೆ. ನೋಡಿ, ಮತ್ತೆ ನೇಪಾಳದಲ್ಲಿ ಭೂಕಂಪ ಆಗಿದೆ. 2015ರಲ್ಲಿ 9,000 ಜನ ಬಲಿಯಾಗಿದ್ದರು ಅಲ್ಲಿ ನೇಪಾಳದಲ್ಲಿ. ಈಗ ಮತ್ತೆ ಅದೇ ಆತಂಕ. 53 ಜನ ಬಲಿಯಾಗಿದ್ದಾರೆ. 1.5 ಗಂಟೆಯಲ್ಲೇ ಸುಮಾರು 6 ರಿಂದ 7 ಬಾರಿ ಭೂಮಿ ಕಂಪಿಸಿದೆ. ಜೊತೆಗೆ ದೆಹಲಿ, ಉತ್ತರ ಭಾರತದಲ್ಲಿ ಭೂಮಿ ಕಂಪಿಸಿದ ಅನುಭವ ಆಗಿದೆ. ನೇಪಾಳದ ಗೋಕರ್ಣೇಶ್ವರ ಬಳಿ ಪ್ರಬಲ ಭೂಕಂಪ ಸಂಭವಿಸಿದೆ. ರಿಕ್ಟರ್ ಮಾಪಕದಲ್ಲಿ ದಾಖಲಾಗಿದೆ. 7.1ರಷ್ಟು ತೀವ್ರತೆ ಇದೆ. ಜನ ಭಯಭೀತರಾಗಿದ್ದಾರೆ. ಎದ್ನೋ ಬಿದ್ನೋ ಅಂತೇಳಿ ಮನೆಯಿಂದ ಹೊರಗೆ ಓಡೋಡಿ ಬಂದಿದ್ದಾರೆ. ನೇಪಾಳದಲ್ಲಿ ಆಗಾಗ ಈ ರೀತಿಯಾದಂತಹ ದುರಂತಗಳು ನಡೀತಾನೆ ಇರುತ್ತೆ. ನೋಡಿ, ಬೆಳಗ್ಗೆ 6:35ರ ಸುಮಾರಿಗೆ 7.1 ತೀವ್ರತೆಯ ಭೂಕಂಪ ಆಗಿದೆ. ಕಂಪನಗಳು ಇನ್ನೂ ಕೂಡ ನಿಂತಿಲ್ಲ. ದೊಡ್ಡ ದೊಡ್ಡ ಕಟ್ಟಡಗಳೇ ಅಲುಗಾಡಿಬಿಟ್ಟಿದ್ದಾವೆ. ಫ್ಯಾನ್ಗಳು ಸುಮ್ಮನೆ ತಿರುಗಿದಾವೆ. ನೋಡ್ತಾ ಇದ್ದ ದೃಶ್ಯಗಳಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅಂತ ಹೇಳಿದ್ರೆ, ಎಲ್ಲರೂ ಮನೆಯಿಂದ ಆಚೆ ಹೋಗಿದ್ದಾರೆ, ಆಫೀಸಿಂದ ಆಚೆ ಹೋಗಿದ್ದಾರೆ, ಕೆಲವರು ಮಾರ್ಕೆಟಿಗೆ ಬಂದಿದ್ದರು, ಅದರ ಜೊತೆಗೆ ಸ್ಮಾರ್ಟ್ ಬಜಾರಿಗೆ ಬಂದಿದ್ದರು. ಎಲ್ಲರೂ ಕೂಡ ಪ್ರಾಣ ಉಳಿದ್ರೆ ಸಾಕು ಅಂಥೇಳಿ ಆಚೆ ಹೋಗಿದ್ದಾರೆ. ನೋಡಿ ಹೇಗೆ ಶೇಕ್ ಆಗ್ತಿದೆ ನೋಡಿ. ಮನೆಯಲ್ಲಿರುವಂತಹ ವಸ್ತುಗಳು, ಪಾತ್ರೆ ಪಗಡೆಗಳು, ಅಂಗಡಿ ಮುಂಗಟ್ಟುಗಳು ಮತ್ತು ಅಲ್ಲಿ ಆಫೀಸ್ನಲ್ಲೂ ಕೂಡ ಕೆಲಸ ಮಾಡುವಂಥ ಜನರಿಗೆ ಅನುಭವ ಆಗಿದೆ. ಗ್ಲಾಸ್ಗಳು ಪೀಸ್ ಆಗಿದ್ದಾವೆ, ಪಾಟ್ಗಳು ಒಡೆದು ಹೋಗಿದ್ದಾವೆ. ನೋಡಿ, ಚೇರ್ಗಳು ಅಲ್ಲಾಡ್ತಾ ಇದ್ದಾವೆ, ಸೋಫಾಗಳು ಜಾರ್ತಾ ಇದ್ದಾವೆ. ನೇಪಾಳದಲ್ಲಿ ಜಾಸ್ತಿ ಅನಾಹುತವನ್ನು ಸೃಷ್ಟಿ ಮಾಡಿದೆ ಈ ಭೂಕಂಪ. 2015ರ ದಿನಗಳು ಮತ್ತೆ ಬರುತ್ತಾ ಅನ್ನುವಂತಹ ಆತಂಕ ಆ ಭಾಗದ ಜನರಿಗೆ ಕಾಡ್ತಾ ಇದೆ. ಟಿಬೆಟ್ ನೇಪಾಳ ಗಡಿ ಪ್ರದೇಶದಲ್ಲಿ ಭಾರೀ ಒಂದು ದುರಂತ ಸಂಭವಿಸಿದೆ. ಮೊದಲು 32 ಜನ ಅಂತಿದ್ರು, ಆಮೇಲೆ ಈಗ 53ಕ್ಕೆ ಸಾವಿನ ಸಂಖ್ಯೆ ಏರಿಕೆಯಾಗಿದೆ. ಇನ್ನೂ ಜಾಸ್ತಿ ಆಗ್ಬೋದು ಅಂಥೇಳಿ ಅಂದಾಜು ಮಾಡಲಾಗ್ತಾ ಇದೆ. ನೇಪಾಳದಲ್ಲಿ ಈಗ ಭಾರೀ ಭೂಕಂಪನದ ಅನುಭವ ಆಗಿದೆ. ಇನ್ನು ಅವಶೇಷಗಳ ನಡುವೆ ಹಲವು ಜನ ಸಿಕ್ಕಾಕೊಂಡಿರುವಂತಹ ಶಂಕೆ ಇದೆ. ಕೆಲವೊಬ್ಬರು ತಮ್ಮ ಮನೆಯಲ್ಲೇ ಲಾಕ್ ಆಗಿಬಿಟ್ಟಿದ್ದಾರಂತೆ. ಅವ್ರನ್ನ ಹೊರತೆಗೆಯುವಂತಹ ಕಾರ್ಯ ಕೂಡ ಭರದಿಂದ ಸಾಗ್ತಾ ಇದೆ. ಏನು ಟಿಬೆಟ್ ಪ್ರದೇಶಕ್ಕೆ ರಾಷ್ಟ್ರೀಯ ಕಾರ್ಯಪಡೆಯನ್ನು ಕೂಡ ಕಳಿಸಲಾಗಿದೆ. ಅಲ್ಲಿ ಕಾರ್ಯಾಚರಣೆ ನಿರಂತರವಾಗಿ ನಡೀತಾ ಇದೆ. ಇನ್ನು ನಮ್ಮ ದೆಹಲಿ ಏನಿದೆ, ಅಲ್ಲೂ ಕೂಡ NRC ಭಾಗದಲ್ಲೂ ಭೂಕಂಪ ಆದಂತಹ ಅನುಭವವಾಗಿದೆ. ಕಳೆದ ಹಲವು ದಿನಗಳಿಂದಷ್ಟೇ ಅಲ್ಲಿ ಭೂಕಂಪ ಆಗಿತ್ತು. ಒಟ್ಟು 6 ಬಾರಿ ಭೂಮಿ ಕಂಪಿಸಿದೆ. 1.5 ಗಂಟೆಯ ಅವಧಿಯಲ್ಲಿ ಬೆಳಗ್ಗೆ 6:35 ಒಂದರ ಹಿಂದೆ ಒಂದರಂತೆ ಭೂಕಂಪನದಿಂದ ಜನರು ಭಯಭೀತರಾಗಿದ್ದಾರೆ. ಆ ಸೌಂಡ್ ಕೂಡ ನೀವು ಕೇಳ್ತಾ ಇದ್ದೀರಿ. 어디 할래 해? 언제 가야지? 언제 가야지? 언제 가야지? 언제 가야지? 오. 알았냐? 어디 할래 해? 언제 가야지? 언제 가야지? 언제 가야지? 언제 가야지? 오.